ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಸಬ್ಬಕ್ಕಿಯಿಂದ ಒಂದು ಒಳ್ಳೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದ ನೀವು ನಮ್ಕಿನ್ ಕೂಡ ಮಾಡ್ಕೋಬಹುದು ಅಥವಾ ಸಂಡಿಗೆಯನ್ನು ಕೂಡ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಸಬ್ಬಕ್ಕಿ 1 ಬೌಲಷ್ಟು ತಗೊಂಡು ಅದನ್ನು ರಾತ್ರಿನೇ ನಾನು 1 ಬೌಲ್ ಸಬ್ಬಕ್ಕಿಯನ್ನು ಚೆನ್ನಾಗಿ ತೊಳೆದು 1 ಬೌಲ್ ಸಬ್ಬಕ್ಕಿಗೆ 1 ಬೌಲಷ್ಟು ನೀರು ಹಾಕಿ ನೆನೆಲಿಕ್ಕಿಟ್ಟಿದೆ. ಅದು ಈಗ ಚೆನ್ನಾಗಿ ನೆನೆದಿದೆ. ನೆನೆದಿರುವಂಥ ಸಬ್ಬಕ್ಕಿಯನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ರುಬ್ಕೋಬೇಕಾಗತ್ತೆ. ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೋಬೇಕಾದ್ರೆ ನಿಮಗೆ ಎಷ್ಟು ಬೇಕಾಗತ್ತೆ ನೋಡಿ ನೀರು. ಅಂದರೆ 1 ಬೌಲ್ ಸಬ್ಬಕ್ಕಿಗೆ 4 ಬೌಲಷ್ಟು ನಾವು ನೀರು ಸೇರಿಸಬೇಕಾಗತ್ತೆ. ಇಲ್ಲಿ ನಾನು ಸಬ್ಬಕ್ಕಿ ನೆನೆಲಿಕ್ಕೆ 1 ಬೌಲ್ ನೀರು ಹಾಕಿದ್ದೆ ಮತ್ತು ಈ ಬೌಲ್ನಲ್ಲಿ 3 ಬೌಲಷ್ಟು ನೀರು ನಾನು ಹಾಕಿಟ್ಕೊಂಡಿದ್ದೀನಿ. ಅದನ್ನು ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟೇ ನೀರನ್ನು ನಾವು ಮಿಕ್ಸರ್ನಲ್ಲಿ ಹಾಕಿ ಇದನ್ನು ರುಬ್ಕೊಳ್ಳೋಣ. ಉಳಿದ ನೀರು ನಂತರ ಸೇರಿಸ್ಕೊಳ್ಳೋಣ. ಇವಾಗ ಇಲ್ಲಿ ನೋಡಿ, ನಾನು ರುಬ್ಬಿ ತಗೊಂಡಿದ್ದೀನಿ. ಇವಾಗ ನೈಸಾಗಿ ಚೆನ್ನಾಗಿ ಇದನ್ನು ರುಬ್ಕೋಬೇಕಾಗತ್ತೆ. ಹಾಗೆಯೇ ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ನಾನು. ಆ ಪಾತ್ರೆಗೆ ಈ ರುಬ್ಬಿರುವಂಥ ಮಿಶ್ರಣವನ್ನು ಹಾಕಬೇಕು. ಇದಕ್ಕೆ ಈಗ ಉಳಿದಿರೋ ನೀರನ್ನು ಸೇರಿಸಿ ನಾವು ಮತ್ತೆ ಇದನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ 1 ಬೌಲ್ ಸಬ್ಬಕ್ಕಿಗೆ 4 ಬೌಲಷ್ಟು ಇಲ್ಲಿ ಕರೆಕ್ಟಾಗಿ ನೀರು ಬೇಕಾಗತ್ತೆ. ನೆನೆಲಿಕ್ಕೆ 1 ಬೌಲು ಮತ್ತು ಇಲ್ಲಿ 3 ಬೌಲು ನೀರು, ಅಂದರೆ 4 ಬೌಲ್ ನೀರಾಗಿದೆ. ಈ ನೀರನ್ನು ಸೇರಿಸಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಬೌಲ್ನಿಂದ ನಾನು 1 ಬೌಲಷ್ಟು ಸಬ್ಬಕ್ಕಿ 4 ಬೌಲಷ್ಟು ನೀರು ಇಲ್ಲಿ ತಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಜೀರಿಗೆ ಬೇಕು ಅಂದರೆ ಸೇರಿಸ್ಕೋಬಹುದು. ಜೀರಿಗೆ ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಜೀರಿಗೆ ಸೇರಿಸಲಿಲ್ಲ, ಉಪ್ಪು ಅಷ್ಟೇ ಸೇರಿಸಿದ್ದೀನಿ. ನಿಮಗೆ ಉಪ್ಪು ಮತ್ತೆ ಬೇಕು ಅಂತ ಅನಿಸಿದರೆ ಮತ್ತೆ ಉಪ್ಪು ನೀವು ಸೇರಿಸ್ಕೋಬಹುದು. ನನಗೆ ಇಲ್ಲಿ ಮತ್ತೆ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಮತ್ತೆ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸಿದ್ದೀನಿ. ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಉರಿಯಲ್ಲಿ ಇಟ್ಟು ನೀವು ಇದನ್ನು ತಿರುಗಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಮತ್ತು ತಿರುಗಿಸ್ತಾನೆ ಇರಿ. ಸ್ವಲ್ಪ ನೋಡಿ ಥಿಕ್ ಆಗ್ತಾ ಇದೆ. ಇವಾಗ ಇದು ಗಂಟು ಆಗಬಾರ್ದು. ಗಂಟು ಆಯ್ತಂದರೆ ನಾವು ಮಾಡ್ಕೊಳ್ಳುವಂಥ ರೆಸಿಪಿ ಏನಿದೆ ಅಲ್ಲ ಅದು ಸರಿಯಾಗಿ ಬರಲ್ಲ. ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಯಾವ ರೀತಿ ಥಿಕ್ ಆಗಿದೆ. ಇನ್ನೂ ಸ್ವಲ್ಪ ಥಿಕ್ ಆಗಬೇಕು ಇದು, ಮತ್ತು ಮೇಲ್ಗಡೆ ಎಲ್ಲ ಹಿಟ್ಟಿಗೆ ಶೈನಿಂಗ್ ಬರುತ್ತೆ. ಆ ರೀತಿ ಬರಬೇಕು. ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಮತ್ತು ಟ್ರಾನ್ಸ್ಪರೆಂಟ್ ಆಗಬೇಕು, ಆ ರೀತಿಯಾಗಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ, ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟ್ ಮೇಲೆ ನಾನು ಈ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು, ಎಲ್ಲೂ ಜಾರ್ತಾ ಇಲ್ಲ, ನಿಧಾನಕ್ಕೆ ಜಾರ್ತಾ ಇದೆ ಹಿಟ್ಟು. ಈ ರೀತಿ ಆದರೆ ಸಾಕಾಗತ್ತೆ. ಈಗ ಇನ್ನೂ ಸ್ವಲ್ಪ ಇದನ್ನು ತಿರುಗಿಸ್ಕೊಳ್ಳೋಣ. ಅಂದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಇದು. ಮೊದಲಿನ ಕಲರ್ ನೋಡಿ ಯಾವ ರೀತಿ ಇತ್ತು, ಇವಾಗ ನೋಡಿ ಯಾವ ರೀತಿಯಾಗಿದೆ. ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ತಾನೆ ಇರಬೇಕು. ನೀವು ಇಲ್ಲಿ ನೋಡ್ಬೋದು ನೋಡಿ ಯಾವ ರೀತಿ ನಿಧಾನಕ್ಕೆ ಬೀಳ್ತಾ ಇದೆ. ಈ ರೀತಿಯಾಗಿ ಆಗಬೇಕು ಮತ್ತು ಟ್ರಾನ್ಸ್ಪರೆಂಟ್ ಆಗಬೇಕು. ಇಲ್ಲಿ ಅದು ಆಗಿದೆ, ಟ್ರಾನ್ಸ್ಪರೆಂಟ್ ಕೂಡ ಆಗಿದೆ. ಇದನ್ನು ನಾನು ಗ್ಯಾಸಿಂದ ಕೆಳಗಡೆ ಇಳಿಸ್ಕೊಂಡು ಇದು ತಣ್ಣಗೆ ಮಾಡ್ಕೋಬೇಕು. ತಣ್ಣಗಾದ ನಂತರ ಈ ರೀತಿ ಗಟ್ಟಿಯಾಗತ್ತೆ ಅದು. ತಣ್ಣಗಾದ ನಂತರ ನಾವು ಒಂದು ಪ್ಲಾಸ್ಟಿಕ್ ಹಾಳೆ ಇರುತ್ತೆ ನೋಡಿ, ಪ್ಲಾಸ್ಟಿಕ್ ಅಂದರೆ ಹಾಲಿನ ಪಾಕೆಟ್ ಅಥವಾ ಮೊಸರಿನ ಪಾಕೆಟ್ ಇರುತ್ತೆ ನೋಡಿ, ಆ ಪಾಕೆಟ್ನಲ್ಲಿ ನೀವು ಹಾಕಿ ಈ ರೆಸಿಪಿಯನ್ನು ಮಾಡ್ಕೋಬಹುದು. ನಾನಿಲ್ಲಿ ಒಂದು ಪೈಪಿಂಗ್ ಪೇಪರ್ ಇದೆ ನೋಡಿ, ಇಲ್ಲಿ ಪೈಪಿಂಗ್ ಕವರ್ ಇದೆ, ಅದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಲಿನ ಪಾಕೆಟ್ ಅಥವಾ ಮೊಸರಿನ ಪಾಕೆಟ್, ಇಲ್ಲಾಂದರೆ ಉಪ್ಪು ಪಾಕೆಟ್ ಯಾವುದಾದ್ರೂ ಇರುತ್ತೆ, ಅದರಲ್ಲಿ ನೀವು ಹಾಕೋಬಹುದು. ಈಗ ಈ ರೀತಿ ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ನೀವು ಇದರಲ್ಲಿ ಈ ಬ್ಯಾಟರ್ ಏನಿದೆಯಲ್ಲ ಇದನ್ನು ಹಾಕಿ ನಾವು ಸಂಡಿಗೆಯನ್ನು ಹಾಕ್ಕೋಬೇಕಾಗತ್ತೆ. ಈಗ ಈ ಬ್ಯಾಟರ್ ಏನಿದೆಯಲ್ಲ ಇದನ್ನು ಈ ಕವರ್ನಲ್ಲಿ ಹಾಕ್ಕೊಳ್ಳೋಣ. ಕವರ್ನಲ್ಲಿ ಹಾಕಿ ಆದಮೇಲೆ ಇದಕ್ಕೆ ಒಂದು ಸರಿ ಮಾಡಿಕೊಂಡು ಈ ರೀತಿಯಾಗಿ ಇದಕ್ಕೆ ಮೇಲಿಂದ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬೋದು, ಇಲ್ಲ ಒಂದು ದಾರವನ್ನಾದರೂ ಕಟ್ಟಿ ನೀವು ಇದನ್ನು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇವಾಗ ನೀವು ಇಲ್ಲಿ ನೋಡಬಹುದು ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕೆಳಗಿನ ತುದಿಯನ್ನು ಸ್ವಲ್ಪ ಕಟ್ ಮಾಡಿ ನಾವು ತಗೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ಸಂಡಿಗೆಯನ್ನು ನಾನು ಇಡ್ತಾ ಇದ್ದೀನಿ. ಈ ಸಂಡಿಗೆ ನೀವು
ವಟಾಣಿ ಕಾಳು ಇರುತ್ತೆ ನೋಡಿ, ಅಷ್ಟಷ್ಟು ಇಟ್ಟರೆ ಸಾಕು. ಯಾಕೆಂದರೆ ಇದು ನಾನು ನಮ್ಕಿನ್ ಮಾಡಲಿಕ್ಕೋಸ್ಕರ ಇದನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಇನ್ನೊಂದು ರೀತಿಯಾಗಿಯೂ ನಾನು ನಿಮಗೆ ತೋರಿಸ್ತೀನಿ, ಆ ರೀತಿಯಾಗಿಯೂ ಕೂಡ ನೀವು ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ, ಇಲ್ಲಿ ನನ್ನ ಮೊಮ್ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ಅದು ಸರಿ ಆಗ್ತಾ ಇಲ್ಲ ಅವನಿಗೆ ಮಾಡಲಿಕ್ಕೆ. ಈ ರೀತಿಯಾಗಿ ಇದು ಮಾಡ್ಕೋಬೇಕಾಗತ್ತೆ. ನಾವು ಮಾರ್ಕೆಟ್ನಿಂದ ತೊಗೊಂಬರ್ತೀವಿ ನೋಡಿ ಸಂಡಿಗೆ ಎಲ್ಲ, ಆ ರೀತಿಯಾಗಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಡಿಸೈನ್ ಕೂಡ ಹಾಕೋಬೋದು, ರೌಂಡ್ ಹಾಕ್ಬೋದು, ಸ್ಕ್ವೇರ್ ಕೂಡ ಹಾಕ್ಬೋದು. ಈ ರೀತಿಯಾಗಿ ನೀವು ಸಂಡಿಗೆಯನ್ನು ಮಾಡ್ಕೋಬಹುದು. ಈಗ ನೀವು ಇಲ್ಲಿ ನೋಡ್ಬೋದು ನೋಡಿ, ಈ ರೀತಿಯಾಗಿ ನಾನು ಸಂಡಿಗೆ ಹಾಕ್ಕೊಂಡಿದ್ದೀನಿ. ಡಾಟ್ಸ್ ಕೂಡ ಹಾಕಿದ್ದೀನಿ, ಹಾಗೆಯೇ ರೌಂಡ್ ಹಾಕಿದ್ದೀನಿ, ಸ್ಕ್ವೇರ್ ಹಾಕಿದ್ದೀನಿ, ರೌಂಡ್ ಹಾಕಿ ಅದರಲ್ಲಿ ಮತ್ತೆ ಲೈನ್ ಕೂಡ ಹಾಕಿದ್ದೀನಿ. ಈ ರೀತಿಯಾಗಿಯೂ ಕೂಡ ನೀವು ಸಂಡಿಗೆಯನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ನಿಮಗೆ ಕರೆದು ತೋರಿಸ್ತೀನಿ ನೋಡಿ. ಇಲ್ಲಿ ಒಣಗಿದ ನಂತರ ನೋಡಿ ಯಾವ ರೀತಿಯಾಗಿ ಆಗಿದೆ, ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ಇದು ನಮ್ಕಿನ್ ನ್ಯೂ ಇರೋದರಿಂದ ನಮ್ಕಿನ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮುತ್ತುಗಳು ಕಂಡಂಗೆ ಕಾಣಿಸ್ತಾ ಇದೆ, ನೀವು ನೋಡ್ಬೋದು ಇಲ್ಲಿ. ಮತ್ತು ಇದು ನೋಡಿ ರೌಂಡಾಗಿ ಇದು ಕೂಡ ಚೆನ್ನಾಗಿ ಬಂದಿದೆ. ನೀವು ಯಾವ ರೀತಿ ಬೇಕಾದ್ರೂ ಈ ಹಿಟ್ಟಿನಿಂದ ರೆಸಿಪಿಯನ್ನು ನೀವು ಮಾಡ್ಕೋಬಹುದು. ಇವಾಗ ನಾನು ಗ್ಯಾಸ್ ಮೇಲೆ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ, ಚೆನ್ನಾಗಿ ಎಣ್ಣೆ ಬಿಸಿಯಾಗಬೇಕು. ಬಿಸಿ ಆದ ನಂತರ ಇದೇನು ನಾವು ಮಾಡ್ಕೊಂಡಿದ್ವಿ ನೋಡಿ, ಡಾಟ್ಸ್ ಇಟ್ಟಿದ್ವಿ, ಅದನ್ನೆಲ್ಲಿ ಹಾಕಿದ ತಕ್ಷಣ ನೋಡಿ ಎಷ್ಟೊಂದು ಚೆನ್ನಾಗಿ ಅರಳ್ತಾ ಇದೆ ನೋಡಿ, ಡಬಲ್ ಆಗಿ ಅರಳ್ತಾ ಇದೆ ಇದು. ಮತ್ತು ನೋಡಿ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ, ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ನೋಡಿ, ಒಂಥರ ಮುತ್ತುಗಳ ಥರ ಬರ್ತಾ ಇದೆ. ಇದು ತುಂಬ ಚೆನ್ನಾಗಿ ಆಗುತ್ತೆ ಇದು ಈ ರೆಸಿಪಿ. ಒಂದು ಸಲ ನೀವು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾವು ಸ್ಕ್ವೇರ್ ಮಾಡಿದ್ವಿ ಸ್ಕ್ವೇರ್ ಅದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಅರಳ್ತಾ ಇದೆ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ. ನಾವೇನು ಇಲ್ಲಿ ರಿಂಗ್ ಆಗಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡಿ ಎಷ್ಟೊಂದು ಚೆನ್ನಾಗಿ ಅರಳ್ತಾ ಇದೆ. ಇದನ್ನು ನೀವು ಟೀ ಕಾಫಿ ಜೊತೆಯಲ್ಲಿನೂ ಕೂಡ ತಿನ್ಬೋದು, ಹಾಗೆಯೇ ಅನ್ನದ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ನಾನು ಹೇಳಿಕೊಟ್ಟಿರೋ ಪ್ರಕಾರವಾಗಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬಂದಿದೆ ಈ ರೆಸಿಪಿ. ತುಂಬ ಚೆನ್ನಾಗಿ ಬಂದಿದೆ, ಪೊಳ್ಳು ಹಗೂರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಹಗೂರ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ನೋಡಿ, ಬಾಯಲ್ಲಿಟ್ಟರೆ ಹಾಗೆ ಕರಗಿ ಹೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಇದರಿಂದ ನೀವು ನಮ್ಕಿನ್ ಕೂಡ ಮಾಡ್ಕೋಬೋದು. ಆ ರೆಸಿಪಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.